ಭಾರತದ ಚುನಾವಣೆಗಳಲ್ಲಿ ಇವಿಎಂ ದುರ್ಬಳಕೆ ಆಗಿದೆಯಾ? ಇವಿಎಂ ಕುರಿತ ಕಾಂಗ್ರೆಸ್ ಆರೋಪಕ್ಕೆ ಎಲಾನ್ ಮಸ್ಕ್ ಸಾಥ್ ಕೊಟ್ಟಿದ್ದಾರೆ. ಚುನಾವಣೆಗಳಲ್ಲಿ ಇವಿಎಂ ಬಳಸದಂತೆ ಎಲಾನ್ ಮಸ್ಕ್ ಸಲಹೆಯನ್ನ ಕೊಟ್ಟಿದ್ದಾರೆ. ಟೆಸ್ಲಾ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಇವಿಎಂ ಮತಯಂತ್ರಗಳನ್ನ ನಾವು ಬಳಸಬಾರದು ಅಂದಿದ್ದಾರೆ ಮಸ್ಕ್. ಇವಿಎಂಗಳನ್ನ ಮನುಷ್ಯರು ಜೊತೆಗೆ ಎಐ ಕೂಡ ಹ್ಯಾಕ್ ಮಾಡಬಹುದು. ಇವಿಎಂ ಯಂತ್ರಗಳನ್ನ ಹ್ಯಾಕ್ ಮಾಡಬಹುದಾದ ಸಾಧ್ಯತೆ ಇದೆ. ಇದು ಚುನಾವಣೆ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಭಾರತದ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ರ ಮಸ್ಕ್. ಈ ಹಿಂದೆ ಕಾಂಗ್ರೆಸ್ ಕೂಡ ಮೋದಿ ಸರ್ಕಾರ ಇವಿಎಂ ದುರ್ಬಳಕೆ ಆರೋಪ ಮಾಡಿತ್ತು. ಆದ್ರೆ ಮಸ್ಕ್ ಆರೋಪಕ್ಕೆ ಮಾಜಿ ಕೇಂದ್ರ ಸಚಿವ ರಾಜೀವ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾರತದ ಅತ್ಯಂತ ಸುರಕ್ಷಿತ ಇವಿಎಂ ಯಂತ್ರ ನಿರ್ಮಿಸಿದೆ. ಮಸ್ಕ್ಗೆ ಮಾಹಿತಿ ಬೇಕಿದ್ರೆ ನಾವು ಪಾಠ ಮಾಡ್ತೇವೆ. ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವಿಎಂ ಯಂತ್ರಗಳ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿರೋದು. ಭಾರತದ ಚುನಾವಣೆಗಳಲ್ಲಿ ಇವಿಎಂ ದುರ್ಬಳಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಬಿಕಾಸ್ ಇವಿಎಂ ಕುರಿತಂತೆ ಕಾಂಗ್ರೆಸ್ ಆರೋಪ ಮಾಡಿತ್ತು. ಈಗ ಎಲಾನ್ ಮಸ್ಕ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಚುನಾವಣೆಗಳಲ್ಲಿ ಇವಿಎಂ ಬಳಸಬಾರದು ಅಂತ ಹೇಳಿ ಎಲಾನ್ ಮಸ್ಕ್ ಸಲಹೆಯನ್ನ ಕೊಟ್ಟಿದ್ದಾರೆ.